ನಮಸ್ಕಾರ ಕರ್ನಾಟಕ. ಇವತ್ತು ಸದನದಲ್ಲಿ ಧರ್ಮಸ್ಥಳ ವಿಚಾರ ಚರ್ಚೆ ಆಗಿದೆ. ಅದರ ಜೊತೆಯಲ್ಲಿ ಯಲಹಂಕ MLA ವಿಶ್ವನಾಥ್ ನನ್ನ ಹೆಸರನ್ನು ತೆಗೆದುಕೊಂಡು ನಾನು ಅವನ ಬಗ್ಗೆ ಅಂತ ಅವನೇ ಅಂತೇನೆ. ಈಗ ಅವನ ಕುಟುಂಬದ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದೀನಿ. ಯಾಕೆ ವಿಶ್ವನಾಥ್, ಯಾಕೆ ಮಾತಾಡಬಾರ್ದು? ನೀನು 200 ಕಾರ್ ತಗೊಂಡು ಧರ್ಮಸ್ಥಳಕ್ಕೆ ಹೋಗಿ ನಿನಗಿಷ್ಟ ಬಂದಂಗೆ ಒಂದು SIT ನಡೀಬೇಕಾದ್ರೆ ಉಚ್ಚಾಟ ಮೆರಿತೀಯ ಅಂತಂದ್ರೆ ನಿನ್ನನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ದೇಶದ ಸಂವಿಧಾನ ಕೊಟ್ಟಿದೆ. MLA ವಿಶ್ವ, ನೀನೇ ಅನ್ಕೊಂಡ್ಬಿಟ್ಟಿದ್ಯಾ? ಸರ್ವಾಧಿಕಾರಿ ಅನ್ಕೊಂಡ್ಬಿಟ್ಟಿದ್ಯಾ? ವಿಶ್ವನಾಥ್ ರೆಡ್ಡಿ ನೀನು 500 ವರ್ಷಗಳ ಹಿಂದೆ ಕೆಂಪೇಗೌಡರ ತಂದೆ 70 ವರ್ಷಗಳ ಕಾಲ ಒಕ್ಕಲಿಗತನ ಮಾಡಿದಂಥ ಸಾಮ್ರಾಜ್ಯ ನಡೆಸಿದಂಥ ಯಲಹಂಕದಲ್ಲಿ ಒಬ್ಬ ರೆಡ್ಡಿ 4 ಟರ್ಮ್ MLA ಆಗಿದ್ದಾನಂತೆ. ನೀನು ಅದೃಷ್ಟವಂತರು, ಒಕ್ಕಲಿಗರು ನಿಂಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಕಮಿಂಗ್ ಸ್ಟ್ರೈಟ್ ಟು, ನೀನೇನು ತುಂಬ ದೊಡ್ಡ ಸಾಚಾನೂ ಅಲ್ಲ. ನಾವು ಹೋಮ್ ಮಿನಿಸ್ಟ್ರ್ ಬಗ್ಗೆ 500 ಕೋಟಿನ ಹೋಮ್ ಮಿನಿಸ್ಟ್ರನ್ನ ಕೇಳಿ ದಾಖಲೆ ಸಮೇತ ಕೊಡ್ತೀನಿ. ಓಕೆ, ಈಗ ನಿನ್ನ ಬಗ್ಗೆ ದಾಖಲೆ ಸಮೇತ ಕೊಡೋಕ್ಕೆ ಮುಂಚೆ ತಾವು ಅಸೆಂಬ್ಲಿ ಅಂತಂದರೆ ಅದು ಒಂದು ರೀತಿಯ ಕಾನ್ಸ್ಟಿಟ್ಯೂಷನಲ್ ಟೆಂಪಲ್ ಇದ್ದಂಗೆ, ಒಂದು ದೇವಸ್ಥಾನದಲ್ಲಿ ಸುಳ್ಳನ್ನು ನೋಡ್ತಿದ್ಯಾ. ನಾನೊಬ್ಬ ನಕಲಿ ಲಾಯರ್ ಅಂತ ನನಗೆ ಗೊತ್ತಿಲ್ಲ. ನನ್ನ ಹೆಸರನ್ನ ನನಗೆ ಗೊತ್ತು, ನನ್ನ ಹೆಸರೇ ಅದು. ನಿನಗೆ ನನ್ನ ಹೆಸರು ಹೇಳೋಕ್ಕೂ ಭಯ ಇದೆ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ. ಅಲ್ಲ, ಆ ರೀತಿ ಭಯ ಇದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು. ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ವಾ? ನಮ್ಮ ಪೊಲೀಸ್ ಕಮಿಷನರ್ಗೂ ನಾನು ಕೇಳ್ತೀನಿ. ಪೊಲೀಸ್ ಕಮಿಷನರ್ ಅಲ್ಲ, ನಿಮ್ಮ ಮೋದಿನೂ ಕೇಳ್ತೀನಿ, PM ಅನ್ನು ಕೇಳ್ತೀನಿ, ರಾಷ್ಟ್ರಪತಿನೂ ಕೇಳ್ತೀನಿ, ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದೆನೂ ವಾದ ಮಾಡ್ತೀನಿ, ಹೈಕೋರ್ಟ್ ಜಡ್ಜ್ ಮುಂದೆನೂ ವಾದ ಮಾಡ್ತೀನಿ, ಎಲ್ಲರ ಮುಂದೆ ವಾದ ಮಾಡ್ತೀನಿ. ಯಾಕೆ ಅಂತಂದರೆ ಈ ಹಕ್ಕನ್ನು ಕೊಟ್ಟಿರೋದು ವಿಶ್ವನಾಥ ಅಲ್ಲ, ಅದನ್ನು ಕೊಟ್ಟಿರೋದು ಈ ದೇಶದ ಸಂವಿಧಾನ. ತಪ್ಪು ಮಾಡಲ್ವಾ? MLA ಅಂದ್ಬಿಟ್ರೆ ದೇವರು, MLA ಅಂದ್ಬಿಟ್ರೆ ಕೈ ಕಟ್ಕೊಂಡು ನಿಂತ್ಕೊಬೇಕು, MLA ಅಂದ್ಬಿಟ್ರೆ ನೀನು ಸುಳ್ಳು ಕೇಸ್ ಹಾಕ್ಸಿದ್ರೆ ಹಾಕ್ಸ್ಕೊಳ್ಬೇಕು. ನೀನು ಉಚ್ಚಾಟ 200 ಗಾಡಿ ಎತ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತಂದರೆ ಚಪ್ಪಾಳೆ ಹೊಡಿಬೇಕು. ನಾವ್ಯಾಕೆ ಚಪ್ಪಾಳೆ ಹೊಡಿಯೋಣ? ನಮಗೇನು ತೀಟೆ ನೀನು ಚಪ್ಪಾಳೆ ಹೊಡಿಯೋಕ್ಕೆ? ನಕಲಿ ಲಾಯರ್ ಅಂದಲ್ಲ, ಅಟ್ಲೀಸ್ಟ್ ಆ ಅಸೆಂಬ್ಲಿನಲ್ಲಿ ನಿಜ ಹೇಳು. ಓಕೆ, ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ಸ್ ಹಾಕಿದ್ದೀನಿ. ಹೋಪ್ ಯು ಡೂ ಅಂಡರ್ಸ್ಟ್ಯಾಂಡ್ ಮಿಸ್ಟರ್ ವಿಶ್ವನಾಥ್. ತಾವು ಸಂವಿಧಾನ ಓದಿದರೆ ಖಂಡಿತವಾಗಿ ಮಾತನ್ನು ಆಡ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾ ಇದ್ದಾರೆ. ಸಿಟಿಸನ್ ಈಸ್ ದ ಕಿಂಗ್ ಆಫ್ ದ, ಈ ಒಂದು ಸಂವಿಧಾನದ ಕಡೆ ಒಬ್ಬ ಸಿಟಿಸನ್ನೇ. ಒಂದಂತೂ ನಿಜ, ಲವ್ ಯು. ನನ್ನ ಹೆಸರನ್ನ ಅಸೆಂಬ್ಲಿನಲ್ಲಿ ರೆಕಾರ್ಡ್ ಮಾಡಿಸ್ತಲ್ಲ, ಮುಂದೊಂದು ದಿನ ಈ CM ಆಗುವಂಥ ಜಗದೀಶ್ಗೆ ಇದು ಮೊದಲನೇ ಹೆಜ್ಜೆ. ಅಸೆಂಬ್ಲಿನಲ್ಲಿ ನನ್ನ ಹೆಸರು ಚರ್ಚೆ ಆಗಿರೋದು ಮೊದಲನೇ ಹೆಜ್ಜೆ. ಅದು ಯಾರ್ಯಾರ ಹೆಸರು ಹೇಳಿದೆ? ಅಶೋಕ್ ಹೆಸರು ಹೇಳ್ತೀಯಾ? ಅಶೋಕ್ ಮಾತಾಡಲ್ಲಮ್ಮ. ಅಶೋಕ್ ಬಾಮ ಇದ್ರು ಇಲ್ಲಿ ಕೊಡಿಗೇಳಿನಲ್ಲಿ ಟ್ರಸ್ಟ್ ಪ್ರಾಪರ್ಟಿನ ಮಾರಕ್ಕೆ ಬಿಟ್ಟವ್ರೆ, ಹಂಗಾಗಿ ಅವನಿಗೆ ಭಯ. ಅವನ ಹೆಸರು ಹೇಳಿದ್ರೆ ನಾನು ಅವನ ಹೆಸರು ಹೇಳ್ತೀನಿ ಅಂತ. DK ಶಿವಕುಮಾರ್ 2021ರಲ್ಲಿ ನನ್ನನ್ನು ಜಾರಕಿಹೊಳಿ ಕೇಸಲ್ಲಿ ಬಳಸ್ಕೊಂಡು, ಓಕೆ, ಅವರ ಒಂದು ಕೆಲಸವನ್ನು ಮಾಡಿಕೊಂಡು ನನಗೆ ಫೀಸ್ ಕೊಡ್ತೀವಿ ಅಂತ ಹೇಳಿದ್ರು. ಫೀಸ್ ಕೊಟ್ಟಿಲ್ಲ. ನಾನು ಜೈಲಿಂದ ಕೂಡ ಲೆಟ್ರ್ ಬರೆದಿದ್ದೀನಿ DK ಶಿವಕುಮಾರ್ಗೆ. DK ಶಿವಕುಮಾರ್ ಮಾತಾಡಲ್ಲ. ಅರೇ ಬಾತ ಪರಮೇಶ್ವರ್, CM ತಪ್ಪು ಮಾಡಿದ್ರೆ ಯಾರೂ ದೊಡ್ಡವರಲ್ಲ. ಕಮಿಂಗ್ ಸ್ಟ್ರೈಟ್ ಟು CM ಸಿದ್ದರಾಮಯ್ಯನವರು ಲಾಯರ್ ಇದ್ದಾರೆ, ಸಂವಿಧಾನ ತಿಳ್ಕೊಂಡಿದ್ದಾರೆ, ಪ್ರಶ್ನೆ ಮಾಡೋದು ಪ್ರಜೆಗಳ ಹಕ್ಕಂತ ಅವ್ರಿಗೆ ಗೊತ್ತಿದೆ, ಪ್ರಶ್ನೆ ಮಾಡಬೇಕು, ಅದನ್ನೇ ಪ್ರಜಾತಂತ್ರ ಅಂತಾರೆ. ಅಸೆಂಬ್ಲಿನಲ್ಲಿ ನಿನ್ನಂಥ ಬುದ್ಧಿ ಇಲ್ಲದ ವ್ಯಕ್ತಿ ನನ್ನ ಹೆಸರು ನೆತ್ತಿದ್ಯಾ? ಗೊತ್ತಿಲ್ಲದಿರೋ ಅಸೆಂಬ್ಲಿ ರೆಕಾರ್ಡ್ಸಲ್ಲಿ ನನ್ನ ಹೆಸರು ಬಂದಿದೆ. ಐ ಫೀಲ್ ಎ ಪ್ರೌಡ್ ಡೇ ಫಾರ್ ಮೀ. ನನಗೆ ಒಂದು ರೀತಿ ಗೌರವ ಅನ್ನಿಸ್ತಾ ಇದೆ. ಆಮೇಲೆ ಬೇಲ್ ತಗೊಂಡ ನಿನ್ನ ಮೇಲೆ ಕೇಸಿಲ್ವಾ? ಗುಂಡಾಡ್ಸಿದ್ಯಾರು? ಯಲಹಂಕದಲ್ಲಿ ಗುಂಡಾಡ್ಸಿದ್ಯಾರು? ಯಾವ ಪೊಲೀಸ್ ಕಮಿಷನರ್ ತಾವು ಭೇಟಿ ಮಾಡಿದ್ವಿ? ಆಮೇಲೆ ಇಷ್ಟಕ್ಕೂ ತಮ್ಮನ್ನ ತಿರುಪತಿಲಿ ಡೈರೆಕ್ಟರ್ ಯಾಕೆ ಮಾಡಿದ್ರು? BDA ಚೇರ್ಮನ್ ಯಾಕೆ ಮಾಡಿದ್ರು? ನೀವು ಏನು ಅಕ್ರಮಣೆ ಮಾಡಿಲ್ವಾ? ಶುಡ್ ವಿ ಎಕ್ಸ್ಪೋಸ್ ಯು? ತಾವು ಚಾಲೆಂಜ್ ಸ್ವೀಕಾರ ಮಾಡೋದಾದರೆ ನಿಮ್ಮನ್ನು ನಾನು ಎಕ್ಸ್ಪೋಸ್ ಮಾಡ್ತೀನಿ. ನನಗೇನು ಬೇರೆ ಕೆಲಸ ಇಲ್ಲ. ಬೊಮ್ಮಾಯಿ ಹೇಳಿದ್ದೆ ಶಿಗ್ಗಾವಿನಲ್ಲಿ ಮಗನ ಸೋಲಿಸ್ತೀನಿ ಅಂತ, ಸೋಲಿಸಿದ್ದೀನಿ. ನೆಕ್ಸ್ಟು ನಿನ್ನನ್ನು 2028ಕ್ಕೆ ಸೋಲಿಸ್ತೀನಿ. ನಿನ್ನ ಸೋಲು ನಾನು CM ಆಗಿ ದಾರಿಯಾಗುತ್ತೆ. ಧನ್ಯವಾದಗಳು. ಆ ಸರ್ಟಿಫಿಕೇಟ್ ಹಾಕಿದ್ದೀನಿ, ನೋಡ್ಕೊ. ನಕಲಿ ಅಡ್ವೊಕೇಟ್ ಅಂತಲ್ಲ, ಅಲ್ಲಿ ಸರ್ಟಿಫಿಕೇಟ್ ಹಾಕಿದ್ದೀನಿ. ಥ್ಯಾಂಕ್ ಯು.